ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಯಾರು ಕೋಮುವಾದ ಉಂಟು ಮಾಡ್ತಾ ಇದ್ದಾರೆ, ಎಲ್ಲ ಗೊತ್ತಿದೆ. ಕೋಮುವಾದವನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ ನೋಡಿ. ಆಹಾರ ಎಲ್ಲರಿಗೂ ಬೇಕಿದೆ, ನೀರು ಊಟ ಎಲ್ಲ ಬೇಕಿದೆ. ಆದ್ರೆ ಯುಪಿನಲ್ಲಿ ಒಬ್ಬ ಸಿಎಂ ಬರ್ತಾನೆ, ಫಸ್ಟ್ ಮೀಟ್ ಕಸಾಯಿಯವರಿಗೆ ತೊಂದರೆ ಕೊಡ್ತಾನೆ. ಏನಂದ್ರೆ ಎಲ್ಲ ಬ್ಯಾನ್ ಮಾಡುವಂತ, ಎಲ್ಲ ಬ್ಯಾನ್. ಊಟ ಇಲ್ಲಿ ಎಲ್ಲ ಕಡೆ ನೋಡಿ, ಆಂಧ್ರನಲ್ಲಿ ಇರುವ ಎಲ್ಲ ಏನು ಆಂಧ್ರ ಹೋಟೆಲ್ ಆಗಲಿ, ಕ್ರಿಶ್ಚಿಯನ್ಗಳು ಎಲ್ಲರೂ ಊಟ ಮಾಡ್ತಾರಲ್ಲ, ಆ ಮೀಟ್ ಅನ್ನ ಬಂದ್ ಮಾಡ್ಬೇಕಂದ್ರೆ. ಯಾಕೆ ಇಲ್ಲಿ ಬಂದ್ ಮಾಡಬೇಕು? ಎಕ್ಸ್ಪೋರ್ಟ್ ಇಡೀ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಇಂಡಿಯಾದಲ್ಲಿ ಅನೇಕರು ಈ ಕಸಾಯಿನಲ್ಲಿ ಇರೋ ಕಸಾಯಿ ಕೆಲಸ ಮಾಡೋರು ಯಾರಂದ್ರೆ ಅನೇಕರು ಮುಸಲ್ಮಾನರು. ನಮ್ಗೆ ಎಂತ ರೀತಿಯಲ್ಲಿ ಅವ್ರು ಕಷ್ಟ ಕೊಡಬೇಕು ಅಂತ ರೀತಿಯಲ್ಲಿ ಕಷ್ಟ ಕೊಡ್ಬೇಕಂತ ಅವರು ಪ್ರಯತ್ನ ಮಾಡ್ತಾರೆ, ಅಷ್ಟೇ, ಬೇರೆ ಇಲ್ಲ. ನಿಮ್ಗೆ ಕಷ್ಟ ಕೊಡಬೇಕು, ಆಮೇಲೆ ಅವರು ಈ ರಾಜ್ಯನ ಆಡಳಿತ ಮಾಡ್ಬೇಕು, ಅಷ್ಟೇ ಅವರ ಉದ್ದೇಶವಾಗಿದೆ. ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ 2 ಕಿಡ್ನಿ ಅವ್ನು ಹೋಗಿದೆ, ಆದ್ರೂ ಕೂಡ ಯಾರಿಗೂ ಮನಸ್ಸಿಗೆ ತೊಂದರೆ ಆಗ್ತಿದೆ, ಮುಸಲ್ಮಾನರಿಗೆ ತೊಂದರೆ ಆಗ್ತಿದೆ. ಯಾಕೆ ಬೇರೊಬ್ಬರಿಗೆಲ್ಲ ದೇಶ ಪ್ರೇಮಿ ಇಲ್ಲನ? ಇಲ್ಲಿರೋರು ಬರೀ ಮುಸಲ್ಮಾನರೇ ಬರಬೇಕಾ? ಬೇರೊಬ್ರು ಬಂದು 2 ಕಿಡ್ನಿ ಹೋಗಿದೆ, ಅವನು ಈ ಭಾರತೀಯ, ಅವನಿಗೂ ಹಕ್ಕಿದೆ, ಅವನಿಗೋಸ್ಕರ ನಾವೆಲ್ಲ ನಿಂತ್ಕೊಳ್ಬೇಕಂತ ಎಷ್ಟು ಬಂದಿದ್ದಾರೆ ಹೇಳ್ಕೊಡ್ತೀನಿ. ಏನೋ ಮುಸಲ್ಮಾನರು ಮತ್ತು ಅನ್ಯರು ಅಂತ ನೀವು ಮಾತಾಡ್ಕೊಳ್ತಿರಬಾರ್ದು. ಈ ದೇಶದಲ್ಲಿ ಇರೋರು ಎಲ್ಲರೂ ಭಾರತೀಯ, ಎಲ್ಲರಿಗೂ ಅವ್ರಿಗೆ ಹಕ್ಕಿದೆ. ಮುಸಲ್ಮಾನ್ ಆಗಲಿ, ಹಿಂದೂ ಆಗಲಿ, ಅವ್ರು ಕ್ರಿಶ್ಚಿಯನ್ ಆಗಲಿ, ಬುದ್ಧಿಸ್ಟ್ ಆಗಲಿ, ಏತಿಸ್ಟ್ ಆಗಲಿ, ಎಲ್ಲರಿಗೂ ಅವ್ರು ಗೋಲ್ ಕೊಡಬೇಕಾಗಿದ್ದ ಹಕ್ಕು ಕೊಡಿಸಿದ್ರೆ ಮಾತ್ರ ಈ ದೇಶದಲ್ಲಿ ಶಾಂತಿ ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಯಾವುದೇ ಒಂದು ವರ್ಗದವರಿಗೆ ಕಷ್ಟವನ್ನು ಕೊಟ್ಟು ಇಡೀ ಸಮಾಜವನ್ನು ನಾವು ಸೌಂದರ್ಯ ಅಂದ್ರೆ ಒಂಥರ ಸಮಾಜದ ಒಂದು ವಾತಾವರಣ ತರಕ್ಕೆ ಆಗೋದಿಲ್ಲ. ಎಲ್ಲರಿಗೂ ನ್ಯಾಯ ಸಿಕ್ಕಿದ್ರೆ ಮಾತ್ರ ಶಾಂತಿ ದೊರೆಯಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಒಂದು ಹೇಳ್ಕೊಳ್ಬೇಕಂದ್ರೆ, ನಾವು ನಿಮ್ಮನ್ನು ಪ್ರೀತಿಸ್ತೀವಿ, ನೀವೆಲ್ಲ ನಮ್ಮವರನ್ನು ನಾವು ಭಾವಿಸ್ತೀವಿ. ಯಾರಿರೋ ಪೊಲೀಸರೆಲ್ಲ ನಮ್ಮವರನ್ನು ನಾವು ಭಾವಿಸ್ತೀವಿ. ನಮ್ಮಲ್ಲಿ IAS ಅವರು ತಪ್ಪು ಮಾಡಿದರೆ ತಪ್ಪಂತ ನಾವು ಹೇಳ್ಕೊಳ್ತೀವಿ. IAS ಅವ್ರು ತಪ್ಪು ಮಾಡಿದ್ರೆ ನಾವು ಹೇಳ್ಕೊಳ್ತೀವಿ ಅವ್ರು ಮಾಡೋ ತಪ್ಪು ಅಂತ. ಅದೇ ತರ ನೀವು ಕೂಡ ನಿಮ್ಮ ವರ್ಗದ ಸೇರಿದವರು ಯಾರು ನಿಮ್ಮ ಪ್ರದೇಶದಲ್ಲಿ ಇರುವ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪನ್ನು ತಿಳ್ಕೊಳ್ಳಿ. ಇನ್ಶಾಲ್ಲ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ